ಮಾಡಿಸಿ ಕಂಪ್ಲೇಂಟ್ ಬರ್ತೀನಿ ನೀನು ಬರೀ ಅದೇನು ಬರೀತೀಯ ಬರ್ಕ ನೀನು ನಾನು ನೋಡ್ತೀನಿ ಬರ್ಕ ನೀನು ಆಯ್ತು ಅದೇನ್ ಮಾಡ್ತೀಯ ಮಾಡಿ ನಾನು ನಿನ್ನ ಮೇಲೆ ಏನಿರ್ತದ ಒಂದು 5 ಜನ ಕರ್ಕೊಂಡು ಅರ್ಜಿ ಕೊಡೋದು ಕರ್ಕ ಬರಲ್ಲ ನಾವು ಕೊಡಿಸಿದ್ದ ನೀವು ಗೊತ್ತು ಕೊಡ್ಸಲ್ಲ ಏನ್ ಶಾಲೆ ಕರ್ಕ ಬರಲ್ಲ ಒಂದು 10 ಜನ ಅರ್ಜಿ ಕೊಡ್ಸ್ಬಿಟ್ಟು ಇವ್ನು ಎಲ್ಲಿಗೆ ತಟ್ಟಿ ಕೊಡ್ಸ್ಬೇಕು ಮಾಡ್ತೀನಿ ನನಗೇನು ಗೊತ್ತಿಲ್ವಾ ಚಂದ್ರಶೇಖರ್ ಅವರ ಮೇಲೆ ದೂರ ದಾಖಲಿಸೋದು ಆಯ್ತು ದೂರ ಇಲ್ಲದವ್ರು ಇನ್ನೊಂದು ದಾಖಲಿಸು ಯಾವ ಶಾರ್ಟೇಜ್ ಮಾತಾಡೋಣ ಯಾಕೆ ಇಷ್ಟಿನ ಕೆಲಸ ಆಗವ ಸರ್ ಯಾವ್ದಾರ ಹೊಡೆದಿಗೆ ಒಂದು ಚೆನ್ನಾಗಿ ಮೈ ಮೇಲೆ ನಿಂತಿತ್ತು ಸರ್ ಮೈ ಮೇಲೆ ನಿಂತಿತ್ತು ಸರ್ ಇದಕ್ಕೆ ಸರ್ ಇದಕ್ಕೆ 4 ಸರಿ ಸರ್ ಇದಕ್ಕೆ 4 ಸರಿ ನಾನು ಹೇಳಿದ್ದೀನಿ ನಮ್ಮ ಸರ್ ಫೋನ್ ಮಾಡಿ ಹೇಳವ್ರೆ ದೀಪ ಆಯ್ತು ಒಂದು ಕ್ಲೀನ್ ಮಾಡೋರ ಮನೆ ಕೊಟ್ಟು 5 ವರ್ಷ ಇದೆ ನೀರು ಬರುತ್ತೆ ಜಗಳ ಮಾಡೋದು ಮಟ್ಟೋದು ಸರ್ ಬೇರೆ ಕೆಲಸ ಮಾಡ್ಬಿಟ್ಟು ನೀಯತ್ತ ಮಾಡ್ಬಿಟ್ಟು ಹಂಗೆ ನಮ್ ಕೆಲಸ ಮಾಡಿ ಸರ್ ಸಮಯ ಬರ್ತದೆ ಬೇರೆ ಕೆಲಸ ಮಾಡ್ಬಿಟ್ಟು ಹಂಗೆ ಕೆಲಸ ಮಾಡಿ ಸರ್ ನಿಯತ್ತಾಗೆ ಬೇರೆ ಕೆಲಸಗಳು ಒಂದು ಬಿಟ್ಟಿಲ್ಲ ಈ ಬ್ಯಾನರ್ ಇಂದ ಏನು ಅಂತ ಅವಶ್ಯಕತೆ ಹಾಕೊಳ್ಳೋದು ಆಯ್ತು ಬ್ಯಾನರ್ ನಂಗೆ ಅವಶ್ಯಕತೆ ಇಲ್ಲ ಬೇರೆ ಕೆಲಸ ಮಾಡ್ತಿಲ್ಲ ನನ್ನ ಒಪ್ಪಂದೆ ಕಂಡ್ಬಿದ್ದಿರೋದು ನನ್ನ ಒಪ್ಪಂದೆ ಕಂಡ್ಬಿದ್ದಿರೋದು ಬ್ಯಾನರ್ ಅವಶ್ಯಕತೆ ನೀರಿನ ಅವಶ್ಯಕತೆ ಇಲ್ವಾ ನಾನು ನಾಗರಾಜು ಅರ್ಕೋಟ್ ತಾಲೂಕು ವಡ್ಡಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ದಿನ ಬೆಳಿಗ್ಗೆ ಸುಮಾರು 10:30 ಆ ಸಮಯಕ್ಕೆ ಅನಧಿಕೃತವಾಗಿ ಅಂದರೆ ಪರ್ಮಿಷನ್ ತಗೊಳ್ದಲೇ ಬಸ್ ಸ್ಟ್ಯಾಂಡ್ ಹತ್ರ ಸರ್ಕಲಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ಬ್ಯಾನರ್ಗಳನ್ನು ಹಾಕಲಾಗಿತ್ತು. ಅದನ್ನು ತೆರವುಗೊಳಿಸೋಕ್ಕೆ ಅಂತೇಳಿ ನಾನು ಹೋದಾಗ ಅದೇ ಗ್ರಾಮದ ಅರ್ಕೋಟ್ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರು ದೀಪು ಅಂತ ವಡ್ಡಳ್ಳಿ ದೀಪು ಅವರು ಏಕಾಏಕಿ ಯಾರು ನೀನು ಬಿಚ್ಚಕ್ಕೆ ನಿಮಗೇನು ಪವರ್ ಇದೆ ಈಗ ಎಲ್ಲನೂ ಹೇಗೆ ಬಿಚ್ಚಿಸ್ತೀಯ ಹಾಗೆ ಹೀಗೆ ಅಂತೇಳಿ ಸಖತ್ತು ಜೋರಾಗಿ ಗಲಾಟೆ ಮಾಡಿ ಮತ್ತು ಕೈಗಳಿಂದ ತಳ್ಳಿ ಆನಂತರ ಗ್ರಾಮ ಪಂಚಾಯತಿ ಒಳಗಡೆ ಬಂದು ಅಲ್ಲೂ ಕೂಡ ಯಾವುದೇ ರೀಸನ್ ಇಲ್ಲದೆ ಅದು ಸಹ ಸುಮ್ಮನೆ ಏಕಾಏಕಿ ಕೂಗಾಡಿ ಏಕವಚನದಲ್ಲ ಸಿಂಗ್ಲರ್ ರೋಡೆಲ್ಲ ಬಳಸಿ ಬೈದು ತುಂಬಾ ಗಲಾಟೆ ಆಯಿತು. ಸೊ ಹಾಗಾಗಿ ಈ ಕರ್ತವ್ಯವನ್ನು ಕ್ರಮಬದ್ಧವಾಗಿ ನಿರ್ವಹಿಸೋಕ್ಕೂ ಸಹ ಸಾರ್ವಜನಿಕರಿಂದ ಸಮಸ್ಯೆ ಆಗ್ತಾಯಿದೆ ಅನ್ನೋದು ಇತ್ತೀಚೆಗೆ ಕಂಡು ಬರ್ತಾಯಿದೆ. ಜೊತೆಗೆ ಅರಿವಿನ ಕೊರತೆ ಅನ್ನೋದು ನಮ್ಮ ಸಾರ್ವಜನಿಕರಲ್ಲಿದೆ. ಈಗ ದೀಪ್ ಅವರು ನನ್ನ ಅನಿಸಿಕೆ ಪ್ರಕಾರ ಅವ್ರಿಗೆ ಇದರ ಅರಿವು ಇದ್ದಿದ್ರೆ ಖಂಡಿತ ಈ ಥರ ಮಾಡ್ತಿರ್ತಿಲ್ವೇನು. ಇಂಥವ್ರಿಗೆಲ್ಲ ಸಾಧ್ಯವಾದಷ್ಟು ಕಾನೂನು ಬಗ್ಗೆ ಕ್ರಮ ತಗೋಬೇಕು. ನಾನು ಕೂಡ ಆ ಬಗ್ಗೆ